ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲೂ ಸ್ವಾಗತ ಸುಸ್ವಾಗತ ಕರ್ನಾಟಕ ಕರಿಯರ್ ಅಕಾಡೆಮಿಗೆ. ನಾವು ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಭಾರತದಲ್ಲಿ ಮಳೆಗಾಲ ಹೇಗೆ ಬರ್ತದೆ ಅಂತ ನೋಡೋಣ. ಈ ಮಳೆಗಾಲ ಅಥವಾ ಮಾನ್ಸೂನ್ ಎಂಬ ಪದ ಏನದಲ್ಲ ಅರೇಬಿಕ್ ಭಾಷೆಯ ಮೌಸಿಮ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಮಾನ್ಸೂನ್ ಅಥವಾ ಸೀಸನ್ ಅಂತ ಅರ್ಥ. ಇದು ಏನಪ್ಪಾ ಅಂದ್ರೆ ಈ ಸೀಸನಲ್ ರಿವರ್ಸಲ್ ವಿಂಡ್ ಇಂದ ಕೂಡಿದೆ. ಉದಾಹರಣೆಗೆ ಏನಪ್ಪಾ ಅಂದ್ರೆ ಈ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಗಳ ಇದೊಂದು ಮುಖ್ಯ ಉದಾಹರಣೆ. ಈ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಗಳು ಏನಪ್ಪಾ ಅಂದ್ರೆ ಹಿಂದೂ ಮಹಾಸಾಗರ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಮಳೆ ತರಲು ಮುಖ್ಯ ಕಾರಣ ಆಗ್ತದ. ಈ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಗಳು ಏನಪ್ಪಾ ಅಂದ್ರೆ ಸಮಭಾಜಕ ವೃತ್ತವನ್ನು ದಾಟ್ತಾವ. ಬಿಕಾಸ್ ಯಾಕಪ್ಪ ಅಂದ್ರೆ ಈ ITCZ ಜೂನ್ ಏನದಲ್ಲ ಈ ಸಮಭಾಜಕ ವೃತ್ತದಿಂದ ಏನಪ್ಪಾ ಅಂದ್ರೆ ಉತ್ತರ ಗೋಳದಲ್ಲಿ ಬರ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ ಅತಿ ಹೆಚ್ಚು ತಾಪಮಾನ ಇರೋದೊಂದು ಕಾರಣದಿಂದ ಏನಪ್ಪಾ ಅಂದ್ರೆ ಉತ್ತರ ಗೋಳದಲ್ಲಿ ಬರ್ತದ. ಆ ಒಂದು ಕಾರಣದಿಂದ ಏನಪ್ಪಾ ಅಂದ್ರೆ ಈ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಗಳು ಕೂಡ ಏನಪ್ಪಾ ಅಂದ್ರೆ ಸಮಭಾಜಕ ವೃತ್ತ ದಾಟಿ ಉತ್ತರ ಗೋಳದಲ್ಲಿ ಬಂದ ಸಂದರ್ಭದಲ್ಲಿ ಈ ಕೋರ್ಲೆಸ್ ಫೋರ್ಸ್ ಏನದಲ್ಲ ಇವಕ್ಕೆ ಡಿಕ್ಕಿ ಹೊಡಿತಾವ ಅಥವಾ ಇವಕ್ಕೆ ಬಲಗಡೆ ಒತ್ತವ. ಅವಾಗ ಏನಪ್ಪಾ ಅಂದ್ರೆ ಇವು ನಮ್ಮ ಇಂಡಿಯನ್ ಕಾಂಟಿನೆಂಟಲ್ ಅಂತ ಸಾಗಲು ಶುರು ಮಾಡ್ತಾ. ಅವಾಗ ಏನಪ್ಪಾ ಅಂದ್ರೆ ಇವು ಸೌತ್ ವೆಸ್ಟ್ ಮಾನ್ಸೂನ್ ಆಗಿ ಪರಿವರ್ತನೆ ಆಗ್ತವ. ಈ ಸೌತ್ ವೆಸ್ಟ್ ಮಾನ್ಸೂನ್ ಪರಿವರ್ತನೆ ಆದಂತ ಸಂದರ್ಭದಲ್ಲಿ ಇವು ಎರಡು ಬ್ರಾಂಚ್ಗಳಾಗಿ ವಿಂಗಡಣೆ ಆಗ್ತಾವ. ಒಂದು ಅರೇಬಿಯನ್ ಬ್ರಾಂಚ್, ಇನ್ನೊಂದು ಬೇ ಆಫ್ ಬೆಂಗಾಲ್ ಬ್ರಾಂಚು. ಈ ಅರೇಬಿಯನ್ ಬ್ರಾಂಚು ಈ ಮಲಬಾರ್ ಕೋಸ್ಟಿಗೆ ಬಂದು ತಲುಪಿ ಕೇರಳದಲ್ಲಿ ಜೂನ್ ಮೊದಲನೇ ದಿವಸದಂದು ಏನಪ್ಪಾ ಅಂದ್ರೆ ಮಳೆ ತರಲು ಒಂದು ಮುಖ್ಯ ಕಾರಣ ಆಗ್ತದ. ಅದರ ನಂತರ ಇದೇ ಒಂದು ಬ್ರಾಂಚ್ ಏನಪ್ಪಾ ಅಂದ್ರೆ ಅರಾವಳಿಯತ್ತ ಮೇಲ್ಗಡೆ ಸಾಕ್ತವ. ಇದಾದ ನಂತರ ಇನ್ನ ಈ ಬೇ ಆಫ್ ಬೆಂಗಾಳದ ಒಂದು ಬ್ರಾಂಚ್ ಏನದಲ್ಲ ನೇರವಾಗಿ ಏನಪ್ಪಾ ಅಂದ್ರೆ ಮೇಘಾಲಯ ಹಿಲ್ಲಿಕ್ಕೆ ಡಿಕ್ಕಿ ಹೊಡೆದು ಅವು ನಾರ್ತ್ ವೆಸ್ಟ್ ಭಾಗದ ಕಡೆ ಏನಪ್ಪಾ ಅಂದ್ರೆ ಮೂವ್ ಆಗಿ ಈ ಅರೇಬಿಯನ್ ಬ್ರಾಂಚ್ ಮತ್ತು ಬೇ ಆಫ್ ಬೆಂಗಾಳದ ಬ್ರಾಂಚ್ ಎರಡೂ ಕೂಡ ಏನಪ್ಪಾ ಅಂದ್ರೆ ಜುಲೈ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ಪಂಜಾಬ್ ಪ್ರಾಂತ್ಯದಲ್ಲಿ ಕೂಡಿ ಜುಲೈ ಮಧ್ಯದಲ್ಲಿ ಸಂಪೂರ್ಣವಾಗಿ ಭಾರತದ ತುಂಬಾ ಏನಪ್ಪಾ ಮಳೆಯನ್ನು ಹರಡಿರುತ್ತದ ಅಂತ ಹೇಳ್ಬೋದು. ಅದಾದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಏನಪ್ಪಾ ಅಂದ್ರೆ ರಿಟ್ರೀಟ್ ಆಗಲು ಶುರು ಆಗ್ತವ. ಇದಕ್ಕೆ ನಾವು ರಿಟ್ರೀಟ್ ಮಾನ್ಸೂನ್ ಅಂತ ಕೂಡ ಕರಿತೀವಿ. ಈ ರಿಟ್ರೀಟ್ ಮಾನ್ಸೂನ್ ಏನಪ್ಪಾ ಅಂದ್ರೆ ಮೊದಲಿಗೆ ಏನಪ್ಪಾ ಅಂದ್ರೆ ಈ ನಾರ್ತ್ ವೆಸ್ಟ್ ಭಾಗದಿಂದ ಏನಪ್ಪಾ ಅಂದ್ರೆ ರಿಟ್ರೀಟ್ ಆಗ್ತಾ ಇರ್ತವ. ಆದ್ರೆ ಈ ನಾರ್ತ್ ಈಸ್ಟ್ ಕೆಲವೊಂದು ಡಿಸ್ಟರ್ಬೆನ್ಸ್ ಇಂದ ಏನಪ್ಪಾ ಅಂದ್ರೆ ಈ ಕೋರಮಂಡಲದಲ್ಲಿ ಡಿಕ್ಕಿ ಹೊಡೆದು ಏನಪ್ಪಾ ಅಂದ್ರೆ ಕೋರಮಂಡಲದಲ್ಲಿ ಏನಪ್ಪಾ ಅಂದ್ರೆ ನಾರ್ತ್ ಈಸ್ಟ್ ಮಾನ್ಸೂನ್ ಆಗಿ ಅದಾದ ನಂತರ ಸಂಪೂರ್ಣವಾಗಿ ಮಳೆಯನ್ನು ಕಡಿಮೆ ಹಾಕೋತಾ ಬರ್ತದ. ಅದಂತ ಭಾರತದಲ್ಲಿ ಚಳಿಗಾಲ ಕೂಡ ಬರ್ತದ ಮತ್ತು ಮಳೆಯನ್ನು ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಇದು ಮಳೆಯ ಒಂದು ಸಂಕ್ಷಿಪ್ತ ವಿವರಣೆ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಗಿಸಿದ ಸ್ನೇಹಿತರೆ ನಮಸ್ಕಾರ.